ಜಾಹ್ನವಿ ಕಂದುಲಾ ಕುಟುಂಬಕ್ಕೆ ಬರೋಬ್ಬರಿ 262 ಕೋಟಿ ಪರಿಹಾರ. 3 ವರ್ಷದ ಬಳಿಕ ತೆಲುಗು ಬಿಡ್ ಜಾಹ್ನವಿ ಕುಟುಂಬಕ್ಕೆ ಆರ್ಥಿಕ ನ್ಯಾಯ. ಜಾಹ್ನವಿ ಕಂದುಲಾ ಕುಟುಂಬಕ್ಕೆ ಬರೋಬ್ಬರಿ 262 ಕೋಟಿ ಪರಿಹಾರ. 3 ವರ್ಷದ ಬಳಿಕ ತೆಲುಗು ಬಿಡ್ಡ ಜಾಹ್ನವಿ ಕುಟುಂಬಕ್ಕೆ ಆರ್ಥಿಕ ನ್ಯಾಯ. ಅಮೆರಿಕದ ಸಿಯಾಟೆಲ್ನಲ್ಲಿ ನಡೆದ ಕಾರು ಅಪಘಾತದಲ್ಲಿ ಜಾಹ್ನವಿ ಸಾವು. 2021ರಲ್ಲಿ ಕೆವಿನ್ ಡವೆ ಎಂಬ ಪೊಲೀಸ್ ಇದ್ದ ಕಾರು ಅಪಘಾತದಲ್ಲಿ ಸಾವು. $11,000 ಪರಿಹಾರ ಕೊಟ್ರೆ ಎಂದು ವಿಕೃತವಾಗಿ ನಕ್ಕಿದ್ದ ಪೊಲೀಸ್. ಈ ವಿಚಾರ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಕಂದುಲಾ ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ನ್ಯಾಯ ಸಿಕ್ಕಿದೆ. ಅಮೆರಿಕದ ಕಿಂಗ್ ಕೌಂಟಿ ಸುಪೀರಿಯರ್ ನ್ಯಾಯಾಲಯ ಆದೇಶವನ್ನು ಹೊರಡಿಸಿರುವಂಥದ್ದು. ಇದು ಅಮೆರಿಕ ಪೊಲೀಸರ ನಿರ್ಲಕ್ಷ್ಯಕ್ಕೆ ನೀಡಿದ ಅತಿ ದೊಡ್ಡ ಪರಿಹಾರ. ಜಾಹ್ನವಿ ಕಂದುಲಾ ಕುಟುಂಬಕ್ಕೆ ಬರೋಬ್ಬರಿ 262 ಕೋಟಿ ರೂಪಾಯಿ ಪರಿಹಾರ. 3 ವರ್ಷದ ಬಳಿಕ ತೆಲುಗು ಬಿಡ್ಡ ಜಾಹ್ನವಿ ಕುಟುಂಬಕ್ಕೆ ಆರ್ಥಿಕ ನ್ಯಾಯ ಸಿಕ್ಕಿದೆ. 2021ರಲ್ಲಿ ಕೆವಿನ್ ಡವೆ ಎಂಬ ಪೊಲೀಸ್ ಇದ್ದ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿರ್ತಾರೆ ಜಾಹ್ನವಿ. $11,000 ಪರಿಹಾರ ಕೊಟ್ರೆ ಎಂದು ವಿಕೃತವಾಗಿ ನಕ್ಕಿದಂತ ಪೊಲೀಸ್ ಡೆನಿಯಲ್. ಈ ವಿಚಾರ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಅಂದರೆ ಒಂದು ಸಾವಾಗಿದೆ, ಆ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪೊಲೀಸ್ ಅಧಿಕಾರಿ ಈ ರೀತಿಯಾಗಿ ಅದನ್ನ ಏನೋ ಒಂದು ಬಾಲಿಶವಾಗಿ ಒಂದು ಕಾಮಿಡಿಯಾಗಿ ತೆಗೆದುಕೊಂಡು, ಅಂದರೆ ದುಡ್ಡು ಕೊಟ್ಟುಬಿಟ್ರೆ ಸಾಕು ಎಲ್ಲ ಮುಚ್ಚಿ ಹೋಗ್ಬಿಡುತ್ತೆ ಅನ್ನುವಂಥ ರೀತಿಯಲ್ಲಿ ನಟಿಸ್ತಾರೆ ಅಂತ. ಅಂದರೆ ಎಂಥ ಒಬ್ಬ ಮಾನವೀಯತೆಯನ್ನು, ಅಷ್ಟು ಮಾನವೀಯತೆ ಇಲ್ವಾ ಇವರಿಗೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಮೇಲೆ ಕೇಳಿ ಬರ್ತಾ ಇತ್ತು. ಸೊ ಈಗ ಅದರಂತೆಯೇ ಅಮೆರಿಕದ ಕಿಂಗ್ ಕೌಂಟಿ ಸುಪೀರಿಯರ್ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಇವರ ಕುಟುಂಬಕ್ಕೆ 262 ಕೋಟಿ ರೂಪಾಯಿಯನ್ನ ಪರಿಹಾರ ಕೊಡಬೇಕು ಅಂತ. ಸೊ 3 ವರ್ಷದ ಬಳಿಕ ಇದೀಗ ನ್ಯಾಯ ಸಿಕ್ಕಿರುವಂಥದ್ದು. 2021ರಲ್ಲಿ ಕೆವಿನ್ ಡವೆ ಎಂಬ ಪೊಲೀಸ್ ಜಾಹ್ನವಿಗೆ ಅಲ್ಲಿ ಆಕ್ಸಿಡೆಂಟ್ ಅನ್ನ ಮಾಡಿರ್ತಾರೆ. ಈ ಆಕ್ಸಿಡೆಂಟ್ ಅಲ್ಲಿ ಜಾಹ್ನವಿ ಸಾವನ್ನ ಅಪ್ಪಿರ್ತಾರೆ. ಸೊ $11,000 ಕೊಟ್ಬಿಟ್ರೆ ಸಾಕು, ಇದಕ್ಕೆ ಪರಿಹಾರ ಸಿಕ್ಕಿಬಿಡುತ್ತೆ ಅಂತ ಕಾಮಿಡಿ ಮಾಡಿ, ವ್ಯಂಗ್ಯ ಮಾಡಿ ಅಲ್ಲಿ ನಕ್ಕಿರ್ತಾರೆ ಈ ಪೊಲೀಸ್ ಅಧಿಕಾರಿ. ಸೊ ಇದರಿಂದ ಕೋರ್ಟ್ ಏನನ್ನ ಸೂಚಿಸಿದೆ ಅಂತ ಅಂದ್ರೆ, ಯಾರೇ ಅಧಿಕಾರಿ ತಮಗೆ ಅಧಿಕಾರ ಇದೆ ಅನ್ನುವಂಥ ಮೊದಲಲ್ಲಿ ಈ ರೀತಿಯಾಗಿ ನಡ್ಕೊಳ್ತಾ ಇದ್ರೆ ಇವರಿಗೆ ಇಂಥ ಶಿಕ್ಷೆ ತಕ್ಕ ಶಿಕ್ಷೆಯೇ ಆಗುತ್ತೆ. ಆರ್ಥಿಕವಾಗಿ ಇದೀಗ 262 ಕೋಟಿ ರೂಪಾಯಿಯನ್ನ ನೀವು ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ಆದೇಶವನ್ನ ಇದೀಗ ನ್ಯಾಯಾಲಯ ಕೊಟ್ಟಿರುವಂಥದ್ದು. ಇದು ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪಾಠ ಆಗಲಿ ಅನ್ನುವಂಥ ರೀತಿಯಲ್ಲಿ ನ್ಯಾಯಾಲಯ ಇವರಿಗೆ ಪರಿಹಾರವನ್ನ ಒದಗಿಸಿ ಕೊಟ್ಟಿದೆ. ನೋಡಿ, 3 ವರ್ಷದ ಹಿಂದೆ ಜಾಹ್ನವಿ ಕಂದುಲಾ ಕುಟುಂಬಕ್ಕೆ ಇದೀಗ 262 ಕೋಟಿ ಪರಿಹಾರ ಸಿಕ್ಕಿದ್ದು. 3 ವರ್ಷದ ಹಿಂದೆ ತೆಲುಗು ಬಿಡ್ಡ ಜಾಹ್ನವಿ ಕುಟುಂಬಕ್ಕೆ ಆರ್ಥಿಕ ನ್ಯಾಯ ಸಿಕ್ಕಿದೆ. 3 ವರ್ಷದ ಬಳಿಕ, ಅಂದರೆ 2021ರಲ್ಲಿ ಆಗಿದ್ದಂಥ ಒಂದು ಅಪಘಾತ ಇದು. ಈ ಅಪಘಾತದಲ್ಲಿ ಜಾಹ್ನವಿ ಕಂದುಲಾ ಸಾವನ್ನಪ್ತಾರೆ. ಅಂದರೆ ಈ ರೀತಿಯಾದಂಥ ಒಬ್ಬ ಯುವತಿಯನ್ನ ಕಳೆದುಕೊಂಡಂಥ ಕುಟುಂಬಸ್ಥರು ತುಂಬ ಒಂದು ಸಂಕಷ್ಟವನ್ನು ಅಲ್ಲಿ ಅನುಭವಿಸಿರ್ತಾರೆ, ತುಂಬ ಕಷ್ಟವನ್ನು ಅನುಭವಿಸಿರ್ತಾರೆ. ಸೊ ಅದಾದ ಬಳಿಕ ಇವರ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗಲಿ ಅಂತ 262 ಕೋಟಿ ರೂಪಾಯಿಯನ್ನ ಪರಿಹಾರ ಒದಗಿಸಿ ಕೊಟ್ಟಿದೆ ನ್ಯಾಯಾಲಯ.